ಎಲ್ಲ 1ನೇ ತರಗತಿ ವಿದ್ಯಾರ್ಥಿಗಳಿಂದ 6ನೇ ತರಗತಿ ವಿದ್ಯಾರ್ಥಿಗಳು, ಹಾಗೆ 7ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು, ಹಾಗೆ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್, ಮೆಡಿಕಲ್ ಇನ್ನಿತರ ಎಕ್ಸ್ಟ್ರಾ ಕೋರ್ಸ್ನ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದು ಯಾವುದಾದ್ರು ಒಂದು ಒಳ್ಳೆ ಸ್ಕಾಲರ್ಶಿಪ್ ಇದ್ದರೆ ಹೇಳಿ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ನ ಹೇಳ್ತಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಅಂದರೆ 20,000ದಿಂದ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಮಿಸ್ ಮಾಡಿದಂತೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ 1ನೇ ತರಗತಿಯಿಂದ ಪೋಸ್ಟ್ ಗ್ರಾಜುಯೇಟ್ವರೆಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ ಮಿಸ್ ಮಾಡಿದಂತೆ ಅಪ್ಲೈ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾವ್ದಾದ್ರು ಗ್ರೂಪ್ ಇದೆಯೋ ಸೊ ಎಲ್ಲದಕ್ಕೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಾಗಲಿ. ಸೊ ಎಲ್ಲರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಬಿಟ್ಟು ಎಲ್ಲರೂ ಬೆನಿಫಿಟ್ಸ್ ತೊಗೊಂಡ್ರಿ. ನೀವು ತೊಗೊಳೋದ್ರಲ್ಲದೆ ಬೇರೆಯವರಿಗೂ ಶೇರ್ ಮಾಡಿ, ಅವರು ಕೂಡ ಬೆನಿಫಿಟ್ಸ್ ತೊಗೊಂಡ್ಲಿ ಅಂತ ಹೇಳ್ತಾ, ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ, ಸೊ ಹಾಗೆ ಯಾರು ನಾಟ್ ಎಲಿಜಿಬಲ್ಲು, ಹಾಗೆ ಎಷ್ಟು ಅಮೌಂಟ್ ಅನ್ನೋದು ನಿಮಗೆ ಬರುತ್ತೆ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಯಾವ ಲಿಂಕ್ ಮೂಲಕ ಅಪ್ಲೈ ಮಾಡಬೇಕು ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಈ ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು HDFC ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ 2026 ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡದೈತೆ ಅಪ್ಲೈ ಮಾಡಿ. ಒಂದು ಸ್ಕಾಲರ್ಶಿಪ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ಪು. ಇದು ಕ್ಲಾಸ್ 1ರಿಂದ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಸ್ಕಾಲರ್ಶಿಪ್ ಅಮೌಂಟು ಇದು ಕ್ಲಾಸ್ 1 to 6 ವಿದ್ಯಾರ್ಥಿಗಳಿಗೆ 15,000ವರೆಗೂ ನೋಡಿ 15,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕ್ಲಾಸ್ 1 to 6. ಇನ್ನು ಕ್ಲಾಸ್ 7 ಕ್ಲಾಸ್ 7ನೇ ತರಗತಿಯಿಂದ 12ನೇ ತರಗತಿ ಡಿಪ್ಲೊಮೊ, ITI, ಪಾಲಿಟೆಕ್ನಿಕಲ್ ಇಂಥ ವಿದ್ಯಾರ್ಥಿಗಳಿಗೆ 18,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಮಿಸ್ ಮಾಡದೈತೆ ಅಪ್ಲೈ ಮಾಡಿ. 18,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ. ಇನ್ನು ಜನರಲ್ UG ಅಂದರೆ BA, BCom, BSc, BCA, BBA ಇಂಥ ವಿದ್ಯಾರ್ಥಿಗಳಿಗೆ ಎಕ್ಸೆಟ್ರಾ ವಿದ್ಯಾರ್ಥಿಗಳಿಗೆ 30,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಮಿಸ್ ಮಾಡದೈತೆ ಎಲ್ಲ ವಿದ್ಯಾರ್ಥಿಗಳು BCom, BA ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇನ್ನು ಪ್ರೊಫೆಷ್ನಲ್ UG ಅಂದರೆ BTech, MBBS, LLB, ನರ್ಸಿಂಗ್ ಇನ್ನಿತರ ಕೋರ್ಸ್ಗಳು ಇದ್ದಾವೆ. ಸೊ ಅಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಅವರಿಗೆ 50,000 ಬರೋಬ್ಬರಿ 50,000 ಅಮೌಂಟ್ ಅನ್ನೋದು ಬರುತ್ತೆ. ಸೊ ಮಿಸ್ ಮಾಡದೈತೆ ಅಪ್ಲೈ ಮಾಡಿ. ಇನ್ನು ಜನರಲ್ PG, MA, MCom ಎಕ್ಸೆಟ್ರಾ ವಿದ್ಯಾರ್ಥಿಗಳಿಗೆ 35,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ. ಇನ್ನು ಪ್ರೊಫೆಷ್ನಲ್ PG, MBA, MTech ಎಕ್ಸೆಟ್ರಾ ವಿದ್ಯಾರ್ಥಿಗಳಿಗೆ 75,000ವರೆಗೂ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾರು ನಾಟ್ ಎಲಿಜಿಬಲ್ ಅಂತ ನೋಡೋದ್ರೆ, ಸೊ ಮಧ್ಯದಾಗ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗುತ್ತೆ. ಮತ್ತು ಕ್ಲಾಸ್ 1 to 12 ಡಿಪ್ಲೊಮೊ, ITI, ಪಾಲಿಟೆಕ್ನಿಕ್ ಅಥವಾ UG ಅಥವಾ PG ಕೋರ್ಸ್ನ ಓದ್ತಿದ್ರೆ ಆಗುತ್ತೆ. ಸೊ ಹಾಗೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಮಿನಿಮಮ್ 55% ಮಾರ್ಕ್ಸ್ನ ತೆಗೆದಿರಬೇಕಾಗುತ್ತೆ. ಅಂದರೆ ನೀವೇನಾದರೂ ಫಸ್ಟ್ PU ಓದ್ತಿದ್ರೆ SSLCಯಲ್ಲಿ 55 ಮಾರ್ಕ್ಸ್ನ ತೆಗೆದಿರಬೇಕು. ನೀವು ಸೆಕೆಂಡ್ PU ಓದ್ತಿದ್ರೆ ನೀವು ಏನಂದರೆ ಫಸ್ಟ್ PUನಲ್ಲಿ ನೀವು ಸೆಕೆಂಡ್ PU ಓದ್ತಿದ್ರೆ ನೀವು ಫಸ್ಟ್ PUನಲ್ಲಿ 55 ಪರ್ಸೆಂಟೇಜ್ ಮಾರ್ಕ್ಸ್ಗಿಂತ ಜಾಸ್ತಿ ತೆಗಬೇಕು. ನೀವು ಡಿಗ್ರಿ ಓದ್ತಿದ್ರೆ 55 ಮಾರ್ಕ್ಸ್ಗಿಂತ ಜಾಸ್ತಿ ಸೆಮಿಸ್ಟರ್ ಅಥವಾ ನೀವು ಸೆಕೆಂಡ್ PUನಲ್ಲಿ ತೆಗೆದ್ರೆ ಆಗಿರುತ್ತೆ. ಸೊ ತೆಗೆದ್ರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸೊ 2.5 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಹಾಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಯಾರಿರುತ್ತೆ, ಸೊ ಬಡವರು ಯಾರು ಇರ್ತಾರೆ, ಸೊ ಅವರಿಗೆ ಒಂದು ಸ್ಕಾಲರ್ಶಿಪ್ ಆಲ್ಮೋಸ್ಟ್ ಹೆಚ್ಚು ಪ್ರಿಫರೆನ್ಸ್ನ ಕೊಡ್ತಾರಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲರೂ ಮಿಸ್ ಮಾಡೋದಕ್ಕೆ ಅಪ್ಲೈ ಮಾಡಿ. ಸೊ ಎಲ್ಲರಿಗೂ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆಧಾರ್ ಕಾರ್ಡ್ ಬೇಕು, ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸು ಮೇಯ್ನಾಗಿ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು. ಅಂದರೆ ಈಗ ನೀವೇನಾದರೂ 10th ಓದ್ತಿದ್ರೆ 9th ಮಾರ್ಕ್ಸ್ ಕಾರ್ಡು, ನೀವೇನಾದರೂ ಫಸ್ಟ್ PU ಓದ್ತಿದ್ರೆ 10th ಮಾರ್ಕ್ಸ್ ಕಾರ್ಡು. ಸೊ ಈ ಥರ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. 1ನೇ ತರಗತಿ ಅಲ್ಲ, 1ನೇ ತರಗತಿಯಿಂದ PGವರೆಗೂ. ಹಾಗೆ ಕರೆಂಟ್ ಅಡ್ಮಿಷನು ಲೆಟರು, ಹಾಗೆ ಫೀಸ್ ರೆಸಿಪ್ಟ್ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟು, ಇನ್ಕಮ್ ಪ್ರೂಫ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ, ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ ಬ್ಯಾಂಕ್ ಪಾಸ್ಬುಕ್ಕು. ಸ್ಟೂಡೆಂಟ್ಸ್ ಇಲ್ಲ ಅಂದರೆ ನೀವೇನಾದರೂ 1ನೇ ತರಗತಿ ಅಥವಾ 2ನೇ ತರಗತಿ ಓದ್ತಿದ್ರೆ ಸೊ ಸ್ಟೂಡೆಂಟ್ಸಿಂದ ಇರಲ್ಲ. ಸೊ ಅದಕ್ಕೋಸ್ಕರ ಪೇರೆಂಟ್ಸ್ ಪಾಸ್ಬುಕ್ನ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮಗೇನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಆದರೆ, ಅಂದರೆ ನಿಮ್ಗೆ ಅಪ್ಲಿಕೇಬಲ್ ಆದರೆ ಜಾತಿ ಆದಾಯ ಪ್ರಮಾಣ ಪತ್ರನೂ ಬೇಕಾಗುತ್ತೆ. ಹಾಗೆ ಡಿಸಬಿಲಿಟಿ ಸರ್ಟಿಫಿಕೇಟ್, ಏನಾದರೂ ನೀವು ಅಂಗವಿಕಲ ಆಗಿದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಫಿನಾನ್ಷಿಯಲಿ ನೀವು ತುಂಬ ಪೂರ್ ಆಗಿದ್ದರೆ ಸೊ ಅದಕ್ಕೊಂದು ಪ್ರೂಫ್ ಇರುತ್ತಲ್ಲ, ಸೊ ಪ್ರೂಫ್ ಸರ್ಟಿಫಿಕೇಟ್, ಸೊ ಅದು ಬೇಕಾಗುತ್ತೆ. ಸೊ ಇಷ್ಟೇನೋ ಬೇಕಾಗುತ್ತೆ. ಸೊ ಅಪ್ಲೈ ಮಾಡೋಕ್ಕೆ ಏನಿಲ್ಲ, ಸಿಂಪಲಾಗಿ ನೀವು ಅಫಿಷಿಯಲ್ ಸ್ಕಾಲರ್ಶಿಪ್ ವೆಬ್ಸೈಟ್ಗೆ ಓಪನ್ ಮಾಡಬೇಕು. ಆ ಲಿಂಕ್ನ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಅಪ್ಲೈ ಪೇಜಿಗೆ ಹೋಗ್ತೀರಿ. ಸೊ ಅಪ್ಲೈ ಪೇಜಿಗೆ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಆಗಬೇಕು. ಫಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಹಾಕ್ಬಿಟ್ಟು ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿಬಿಟ್ಟು
ನೀವು ಆಮೇಲೆ ಫಾರ್ಮ್ನ ಫಿಲ್ ಮಾಡೋಕ್ಕಿರುತ್ತೆ. ಎಜುಕೇಷನ್ ಡೀಟೇಲ್ಸ್, ಬೇಸಿಕ್ ಪರ್ಸ್ನಲ್ ಡೀಟೇಲ್ಸ್, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, ಹಾಗೆ ಒಂದೆರಡು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಸೊ ಅಲ್ಲಿಗೆ ನಿಮ್ಮ ಸ್ಕಾಲರ್ಶಿಪ್ ಫಿಲ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ಫಾರ್ಮ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಇಷ್ಟು ಫಿಲ್ ಮಾಡಾದ್ಮೇಲೆ ನಿಮ್ಮ ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ. ಲಾಸ್ಟಿಗೆ ಸಬ್ಮಿಟ್ ಅಂತ ಬಟನ್ ಮಾಡ್ತಾರೆ. ಸಬ್ಮಿಟ್ ಹೊತ್ತ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಆ ಅಪ್ಲಿಕೇಶನ್ನ ಇಟ್ಕೋಬೇಕಾಗುತ್ತೆ ಮೈನಾಗಿ. ಸೊ ಅಪ್ಲಿಕೇಶನ್ನ ಪ್ರಿಂಟ್ಔಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಅದು ನೆಕ್ಸ್ಟ್ ಬೇಕಾಗುತ್ತೆ. ನಿಮ್ಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ಸೊ ಈ ಅಪ್ಲಿಕೇಶನ್ನ ತೋರಿಸ್ಬಿಟ್ಟು ನೀವು ಹಣ ಅಮೌಂಟ್ ಬಂದಿಲ್ಲ ಅಂತ ಅಪೀಲ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅಫಿಷಿಯಲ್ ಲಿಂಕ್ಸ್ ನೋಡೋದಾದರೆ ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲೊಂದು ಲಿಂಕ್ ಇದೆ. ಸೊ ಇಲ್ಲೊಂದು ಲಿಂಕ್ ಇದೆ. ನಾನು ಹೇಳೋ ಪ್ರಕಾರ ಈ ಲಿಂಕ್ನ ಯೂಸ್ ಮಾಡಿ ಬುಡ್ಡಿ ಫೋರ್ ಸ್ಟಡಿ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಯಾವುದೇ ಕ್ರಾಶಸ್ ಏನೂ ಇರೋಲ್ಲ. ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿತ್ತು. ಸೊ ನಾನು ಈ ಒಂದು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಸೊ ಇಷ್ಟಕ್ಕೆ ಫಿನಿಷ್ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಸ್ಕಾಲರ್ಶಿಪ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಮರಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾ ಬರ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ನಾಯ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಯ್ಸ್ ಇರೋದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.